ಲೆಫ್ಟಿನೆಂಟ್ ಕರ್ನಲ್ಗೆ ಬಿಜೆಪಿ ನಾಯಕ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಅವಮಾನವನ್ನು ಮಾಡಿದ್ದಾರೆ. ಸೋಫಿಯಾ ಖುರೇಶಿ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಮಧ್ಯಪ್ರದೇಶದ ಸಚಿವ ಬಿಜೆಪಿ ಸರ್ಕಾರದ ಸಚಿವ ವಿಜಯ್ ಶಾ ಹಗುರ ಮಾತುಗಳನ್ನು ಆಡಿದ್ದಾರೆ. ಅವರ ಸೇವೆಗೆ ಅವರು ದೇಶಕ್ಕಾಗಿ ಮಾಡಿರುವಂತಹ ಆ ಸರ್ವಿಸ್ಗೆ ಅಪಮಾನವಾಗುವಂತೆ ಮಾತನಾಡಿದ್ದಾರೆ. ಉಗ್ರರ ಸಹೋದರಿ ಅಂತ ಹೇಳಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಬಿಜೆಪಿ ಸಚಿವ ವಿಜಯ್ ಶಾ. ಅವರ ಸಹೋದರಿಯನ್ನೇ ಕಳುಹಿಸಿ ಉಗ್ರರನ್ನ ಹೊಡೆದಿದ್ದೇವೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಡಬಿಡಂಗಿ ಹೇಳಿಕೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಹೊಗಳುವ ಬರದಲ್ಲಿ ಬಿಜೆಪಿಯ ಸಚಿವ ವಿಜಯ್ ಶಾ ಮಾಡಿಕೊಂಡಿರುವಂತಹ ಎಡವಟ್ಟಿದು. ಈ ದೇಶದ ಹೆಮ್ಮೆಯ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಇಂಥ ಮಾತು ಸರಿನಾ? हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली बजाएं. उन्होंने कपड़े उतार उतार के हमारे हिंदुओं को मारा और मोदी जी ने उनकी बहन को उनकी ऐसी की तैसी करने हमारे जहाज से उनके घर गए. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी. देश का सम्मान, मान सम्मान और हमारी बहनों का सुहाग का बदला तुम्हारी जाति की समाज की बहनों को पाकिस्तान भेजकर अगर कोई ले सकता है, और उन्होंने कहा था घर में घुस के मालूम घर में. ದೇಶ ರಕ್ಷಣೆಗಾಗಿ ತಮ್ಮನ್ನ ತಾವು ಮುಡಿಪಾಗಿಟ್ಟಿರುವಂತಹ ಈ ದೇಶದ ಸೈನಿಕರಿಗೆ ಧರ್ಮ ಇದೆಯಾ? ಧರ್ಮ ಇದೆ. ಆ ಧರ್ಮ ದೇಶ ರಕ್ಷಣೆಯ ಧರ್ಮ, ದೇಶದ ಜನರನ್ನ ರಕ್ಷಿಸುವಂತಹ ಧರ್ಮ. ಆದರೆ ಅಂತಹ ಯೋಧರ ಮಧ್ಯೆಯೂ ಕೂಡ ಧರ್ಮವನ್ನ ಹುಡುಕುವಂತಹ ಕೆಲಸವನ್ನ ಮಧ್ಯಪ್ರದೇಶದ ಈ ಎಡಬಿಡಂಗಿ ಸಚಿವ, ನಾಲ್ಗೆ ಮೇಲೆ ಲಗಾಮೇ ಇಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡೋದು. ಜೋಶ್ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಆ ಖುಷಿ, ಆ ಗರ್ವ, ಆ ಹೆಮ್ಮೆ ಇಡೀ ದೇಶಕ್ಕಿದೆ. ಆದರೆ ಇಂತಹ ಸಂದರ್ಭದಲ್ಲಿ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಕರ್ನಲ್ ಸೋಫಿಯಾ ಖುರೇಶಿ, ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ, ಇಡೀ ದೇಶ ಇವತ್ತು ಅವ್ರ ಬಗ್ಗೆ ಮಾತನಾಡ್ತಾ ಇದೆ. ಇಡೀ ದೇಶ ಅವರು ಈ ನಾಡಿಗಾಗಿ ಕೊಟ್ಟಿರುವಂತಹ, ಈ ದೇಶಕ್ಕಾಗಿ ಕೊಟ್ಟಿರುವಂತಹ ಸೇವೆಯನ್ನ ಹೊಗಳ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಹೊಗಳಬೇಕು ಅನ್ನುವಂತಹ ಕಾರಣಕ್ಕೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಅವರಿಗೆ ಅವಮಾನವಾಗುವಂತೆ ಮಾತನಾಡಿದ್ದಾರೆ ಮಧ್ಯಪ್ರದೇಶದ ಈ ಎಡಬಿಡಂಗಿ ಸಚಿವ ವಿಜಯ್ ಶಾ ಅವರು. ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಸಾಕಷ್ಟು ವರ್ಷಗಳಿಂದ ಸೇನೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದವರು. ಗಡಿ ಭಾಗದಲ್ಲಿ ಹೋಗಿ ದೇಶ ರಕ್ಷಣೆಗಾಗಿ ಕೆಲಸವನ್ನ ನಿರ್ವಹಿಸಿದಂತವರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಗಳನ್ನ ಮಾಡಿ ಅವರು, ಹಾಗೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಬಂದು ಮಾಡಿದಂತಹ ಸುದ್ದಿಗೋಷ್ಠಿ, ದೇಶಕ್ಕಾಗಿ ಅವರು ಕೊಟ್ಟಂತಹ ಮಾಹಿತಿ, ಇಡೀ ದೇಶ ಅವರಿಬ್ಬರ ಬಗ್ಗೆ ಹೆಮ್ಮೆಯನ್ನ ಪಟ್ಟಿತ್ತು. ಆದರೆ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಅವರಿಗೆ ಅಲ್ಲೂ ಕೂಡ ಕಂಡಿದ್ದು ಧರ್ಮ. ಆ ಎಡಬಿಡಂಗಿ ಸಚಿವ ಏನ್ ಹೇಳಿದ್ರು ಮತ್ತೊಮ್ಮೆ ನೋಡೋಣ ಬನ್ನಿ. उन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली बजाएं. उन्होंने कपड़े उतार उतार के हमारे हिंदुओं को मारा और मोदी जी ने उनकी बहन को उनकी ऐसी की तैसी करने हमारे जहाज से उनके घर गए. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी. देश का सम्मान, मान सम्मान और हमारी बहनों का सुहाग का बदला तुम्हारी जाति की समाज की बहनों को पाकिस्तान भेजकर अगर कोई ले सकता है, और उन्होंने कहा था घर में घुस के मालूम घर में. ಮನೆಯ ಬಚ್ಚಲು ಮನೆ ಆದ್ರೂ ಕ್ಲೀನ್ ಇರುತ್ತೆ, ಆದ್ರೆ ಕೆಲವರ ಮನಸ್ಥಿತಿ ಮಾತ್ರ ಅದು ಯಾವತ್ತೂ ಕ್ಲೀನ್ ಆಗಲ್ಲ ಅಂತ ಅನ್ಸುತ್ತೆ. ಅಂಥವರ ಸಾಲಿನಲ್ಲಿ ಮಧ್ಯಪ್ರದೇಶದ ಸಚಿವ ಈ ವಿಜಯ್ ಶಾ ಅವರು ನಿಂತ್ಕೊಳ್ತಾರೆ. ಬಹುಶಃ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ದೇಶ ರಕ್ಷಣೆಗೆ, ದೇಶ ಪ್ರೇಮಕ್ಕೆ ಯಾವುದೇ ಧರ್ಮ ಇಲ್ಲ. ದೇಶಕ್ಕಾಗಿ ಅವರು ಮಾಡುವಂತಹ ಸೇವೆಯೇ ಅವರ ಧರ್ಮ. ಆ ಧರ್ಮವನ್ನ ಪಾಲಿಸುತ್ತಿದ್ದಾರೆ ಇಡೀ ದೇಶದ ಸೈನಿಕರು.
ಅದರಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಕೂಡ ಒಬ್ರು. ಅಂಥವರ ಬಗ್ಗೆ ಇಂಥ ಸಂದರ್ಭದಲ್ಲಿ ಇಂಥ ಮಾತು ಯಾವುದೇ ಸಂದರ್ಭದಲ್ಲಿ ಸಹಿಸೋಕ್ ಸಾಧ್ಯ ಇಲ್ಲ ಬಿಡಿ. ಈ ಮಾತನ್ನು ಸಹಿಸಿಕೊಳ್ಳೋಕ್ ಸಾಧ್ಯನಾ ಅಂತ ಹೇಳಿ ಚಂದ್ರಮೋಹನ್. ಖಂಡಿತ ವಿದೇಶಿ ಈ ಮಾತನ್ನ ಒಪ್ಲಿಕ್ಕಾಗೋದಿಲ್ಲ. ಈಗ ವಿಜಯ್ ಶಾ ವಿರುದ್ಧ ದೇಶದ ಜನ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಭಾರತೀಯ ಸೇನೆ ಕೂಡ ಜಾತ್ಯತೀತವಾದಂತಹ ಸೇನೆ. ಭಾರತೀಯ ಸೇನೆಯಲ್ಲಿ ಎಲ್ಲ ಜಾತಿ ಧರ್ಮದ ಅಧಿಕಾರಿಗಳು ಕೂಡ ಇದ್ದಾರೆ. ಜಾತಿ ಧರ್ಮದ ಆಧಾರದ ಮೇಲೆ ನಮ್ಮ ಭಾರತಕ್ಕೆ ಯಾರನ್ನೂ ಕೂಡ ನೇಮಕ ಮಾಡ್ಕೊಳ್ಳೋದಿಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್ ಸೇರಿದಂತೆ ಎಲ್ಲಾ ಧರ್ಮದ ಸೈನಿಕರು ಕೂಡ ನಮ್ಮ ಭಾರತೀಯ ಸೇನೆಯಲ್ಲಿದ್ದಾರೆ. ಈಗ ಮುಖ್ಯವಾಗಿ ಪಾಕಿಸ್ತಾನದ ಉಗ್ರಗಾಮಿಗಳು ಪಹಲ್ಗಾಮ್ನಲ್ಲಿ ಧರ್ಮವನ್ನ ಕೇಳಿನೇ ಜನರನ್ನ ಹತ್ಯೆ ಮಾಡಿದ್ದು ನಿಜ. ಆದ್ರೆ ಇದರಿಂದಾಗಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ರು. ಆ ಸಿಂಧೂರವನ್ನು ಅಳಿಸಿದಂತ ಉಗ್ರಗಾಮಿಗಳಿಗೆ ಪಾಠವನ್ನ ಕಲಿಸುವಂತ ಉದ್ದೇಶದಿಂದ ಭಾರತ ಉಗ್ರಗಾಮಿಗಳ ನೆಲೆ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಿತು. ಅದಾದ ಬಳಿಕ ಉಗ್ರಗಾಮಿಗಳಿಗೆ ಮತ್ತು ಪಾಕಿಸ್ತಾನಕ್ಕೆ ಸಂದೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿನೇ ಒಂದು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಮಹಿಳಾ ಸೇನಾ ಅಧಿಕಾರಿಗಳಿಂದಲೇ ಪತ್ರಿಕಾಗೋಷ್ಠಿಯನ್ನ ನಡೆಸುವಂತ ಕೆಲಸವನ್ನ ಭಾರತ ಮಾಡ್ತು. ಈ ಸಂದರ್ಭದಲ್ಲಿ ಭಾರತ ಆಯ್ಕೆ ಮಾಡಿಕೊಂಡಿದ್ದು ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಅವ್ರನ್ನ ಮತ್ತು ವಾಯುಪಡೆಯ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವ್ರನ್ನ. ಇವರ ಮೂಲಕವೇ ಉಗ್ರಗಾಮಿಗಳಿಗೆ ನಾವು ಪಾಠವನ್ನ ಕೊಡಬೇಕು, ಪಾಠವನ್ನ ಕಲಿಸ್ಬೇಕು ಮತ್ತು ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಹೇಳಿ ಭಾರತ ತೀರ್ಮಾನವನ್ನು ತೆಗೆದುಕೊಂಡು ಆ ಒಂದು ಕೆಲಸವನ್ನ ಮಾಡಿದೆ. ಈಗ ಮುಖ್ಯವಾಗಿ ಕರ್ನಲ್ ಸೋಫಿಯಾ ಖುರೇಶಿ ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇಶದ ಬಗ್ಗೆ ಪ್ರೇಮವನ್ನ ಹೊಂದಿರತಕ್ಕಂಥವ್ರು, ಕರ್ತವ್ಯ ನಿಷ್ಠೆ, ಬದ್ಧತೆಯನ್ನ ತೋರಿರುವಂತವ್ರು. ಈಗ ವಿಜಯ್ ಶಾ ಅವರು ಅವರ ಧರ್ಮವನ್ನ ಹಿಡ್ಕೊಂಡು ಅದರ ಆಧಾರದ ಮೇಲೆನೆ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಿರುವಂತದ್ದು ಈಗ ಟೀಕೆಗೆ ಗುರಿಯಾಗಿದೆ. ಮುಖ್ಯವಾಗಿ ಉಗ್ರಗಾಮಿಗಳು ನಮ್ಮ ಹಿಂದೂಗಳನ್ನ ಹತ್ಯೆ ಮಾಡಿದ್ರು, ವ್ಯವಸ್ಥೆಗೊಳಿಸಿ ಹತ್ಯೆ ಮಾಡಿದ್ರು, ಮಹಿಳೆಯರ ಸಿಂಧೂರವನ್ನ ಅಳಿಸಿದ್ರು. ಈಗ ಪ್ರಧಾನಿ ಮೋದಿ ಅವರು ಉಗ್ರಗಾಮಿಗಳ ಧರ್ಮದ ಸಹೋದರಿಯರನ್ನೇ ಅವರ ಕಳಿಸಿ ಅವ್ರನ್ನ ಹತ್ಯೆ ಮಾಡಿದೀವಿ ಅಂತ ಹೇಳಿರ್ತಕ್ಕಂಥದ್ದನ್ನು ಕೂಡ ಒಪ್ಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಆದ್ರೆ ಇಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರ ಧರ್ಮವನ್ನ ತೆಗೆದುಕೊಂಡು ಅದರ ಆಧಾರದ ಮೇಲೆನೆ ಈಗ ವಿಜಯ್ ಶಾ ಭಾಷಣವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಭಾಷಣ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮುಖ್ಯವಾಗಿ ಇಲ್ಲಿ ಸೋಫಿಯಾ ಖುರೇಶಿ ಒಬ್ಬ ಸೇನಾಧಿಕಾರಿ ಅನ್ನೋ ಕಾರಣಕ್ಕಾಗಿ ಅವರನ್ನ ಆಯ್ಕೆ ಮಾಡಿಕೊಂಡು ಅವರ ಮೂಲಕವೇ ಉಗ್ರಗಾಮಿಗಳಿಗೆ ಸಂದೇಶವನ್ನ ಕಳಿಸುವಂತ ಉದ್ದೇಶವನ್ನ ಭಾರತ ಸರ್ಕಾರ ಇಟ್ಕೊಂಡಿತ್ತು ಮತ್ತು ಗುರಿಯನ್ನು ಕೂಡ ಇಟ್ಕೊಂಡು ಆ ಕೆಲಸವನ್ನ ಮಾಡಿದೆ. ಜೊತೆಗೆ ಯೋಮಿಕಾ ಸಿಂಗ್ ಅವರ ಮೂಲಕವೂ ಕೂಡ ಉಗ್ರಗಾಮಿಗಳಿಗೆ ಪಾಕಿಸ್ತಾನಕ್ಕೆ ಒಂದು ಮೆಸೇಜ್ ಅನ್ನ ಕಳಿಸುವಂತ ಕೆಲಸವನ್ನ ಭಾರತ ಮಾಡಿದೆ. ಭಾರತದಲ್ಲಿ ಮಹಿಳೆಯರನ್ನ ಗೌರವಿಸ್ತೇವೆ, ಮಹಿಳೆಯರಿಗೆ ಪ್ರಮುಖ ಸ್ಥಾನಮಾನಗಳನ್ನು ಕೂಡ ಕೊಡ್ತೇವೆ, ಸೇನೆಯಲ್ಲೂ ಕೂಡ ಅವರು ಉನ್ನತ ಹುದ್ದೆಗಳಲ್ಲಿದ್ದಾರೆ ಮತ್ತು ಸೇನೆಯಲ್ಲಿರುವಂತಹ ಮಹಿಳೆಯರೇ ಉಗ್ರಗಾಮಿಗಳನ್ನ ಒಡೆದುಡಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾರೆ. ಉಗ್ರಗಾಮಿಗಳ ವಿರುದ್ಧದ ಹೋರಾಟದಲ್ಲೂ ಕೂಡ ಮಹಿಳೆಯರು ಮುಂಚೂಣಿಯಲ್ಲಿ ನಿಲ್ತಾರೆ ಅನ್ನುವ ಸಂದೇಶವನ್ನ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಮತ್ತು ಪಾಕಿಸ್ತಾನ ಸೇನೆಗೆ, ಪಾಕಿಸ್ತಾನ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿನೇ ಈ ಆಪರೇಷನ್ ಸಿಂಧೂರದ ಮುಂಚೂಣಿನಲ್ಲಿ ಮಹಿಳಾ ಸೇನಾಧಿಕಾರಿಗಳು ಇದ್ದಾರೆ ಎನ್ನುವ ಸಂದೇಶವನ್ನ ರವಾನೆ ಮಾಡುವಂತ ಉದ್ದೇಶದಿಂದಲೇ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವರಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದು. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತ ವಿಜಯ್ ಶಾ ಈಗ ಸೋಫಿಯಾ ಖುರೇಶಿ ಅವರ ಧರ್ಮವನ್ನ ಇಟ್ಕೊಂಡು ಉಗ್ರಗಾಮಿಗಳ ವಿರುದ್ಧ ಮಾತನಾಡಿದ್ರೆ ಉಗ್ರಗಾಮಿಗಳ ವಿರುದ್ಧ ಮಾತನಾಡ್ಲಿ, ಆದ್ರೆ ಅವರ ಸೋಫಿಯಾ ಖುರೇಶಿ ಅವರ ಧರ್ಮವನ್ನು ಉಗ್ರಗಾಮಿಗಳ ಧರ್ಮವನ್ನು ತಾಳೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. इन्होंने हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली बजाएं. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तैसी करने हमारे जहाज से उनके घर गए. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी. देश का मान सम्मान और हमारी बहनों का सुहाग का बदला तुम्हारी जाति की, समाज की बहनों को पाकिस्तान भेजकर अगर कोई ले सकता है, और उन्होंने कहा था घर में घुस के मारो. ತಲೆಕೆಟ್ಟ ಸಚಿವ, ಆತನ ಹಿಂದೆ ಚಪ್ಪಾಳೆ ತಟ್ಟುವುದಕ್ಕೆ ಮತ್ತೊಂದಿಷ್ಟು ತಲೆಕೆಟ್ಟ ಮಂದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.